ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ಮೇ 18ರಂದು ನಡೆಯಲಿರುವ ರಾಹುಕೇತು ಸಂಚಾರದ ಫಲಾಫಲ ಈ ರಾಶಿಯವರ ಮೇಲೆ ಯಾವ ರೀತಿಯಾಗಿರಲಿದೆ ಗುರುಜಿ? ಈಗ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ರಾಹು ಆ್ಯಕ್ಚುಲಿ ಕೆಟ್ಟದ್ದು ಮಾಡಲ್ಲ ಅಂತ ನಾವು ಹೇಳ್ತೀವಿ. ಕಾರಣ ಇದು ಶುಕ್ರನ ರಾಶಿ. ಶುಕ್ರನಿಗೆ ರಾಹುಗೆ ಒಂದು ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ಮಿತ್ರತ್ವ ಇದೆ. ಆ ರಾಶಿಯವರಿಗೆ ಮಿತ್ರ ಸ್ಥಾನದಲ್ಲಿದ್ದಾನೆ ಅಂತ ನಾವು ಹೇಳ್ಬೇಕು. ಆದರೆ ಆ ರಾಶಿಗೆ ಮಿತ್ರ ಆದರೂ ಕೂಡ ರಾಹು ದಶಮ ಸ್ಥಾನಕ್ಕೆ ಬರ್ತಾನೆ. ಅಂದರೆ 10ನೇ ಮನೆಯ ಫಲವನ್ನು ಅವನು ಕೊಡಬೇಕಾಗ್ತದೆ. ಕಾರಣ 10ನೇ ಮನೆ ಅಂದರೆ ಕರ್ಮ, ಅದು ಕರ್ಮ ಅಂತ ಹೇಳ್ತೀವಿ, ಕರ್ಮಸ್ಥಾನ, ಉದ್ಯೋಗ ಸ್ಥಾನ. ನೀವು ಎಲ್ಲೆಲ್ಲಿ ಈ ವೃಷಭ ರಾಶಿಯವರು ಕೆಲಸ ಮಾಡ್ತಾರೆ, ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಮಾಡ್ತಾನೆ. ಅಂದರೆ ಪ್ರಮೋಷನ್ ಆಗೋದಕ್ಕೆ ಸ್ವಲ್ಪ ನಿಧಾನ ಮಾಡ್ತಾನೆ. ಅಂದರೆ ಅವನ ಕಾಲದ ಅವಧಿಯಲ್ಲಿ ಅವನು ಸ್ವಲ್ಪ ನಿಧಾನ ಮಾಡೋದು ಅಂತಂದರೆ ಸಾಮಾನ್ಯವಾಗಿ 18 ತಿಂಗಳಾಗಿದ್ದರೆ 1 ತಿಂಗಳಿಗೆ ಆಗೋ ಕೆಲಸನ 3 ತಿಂಗಳ ಲೇಟ್ ಮಾಡ್ತಾನೆ, ನಿಧಾನ ಮಾಡ್ತಾನೆ ಅಂತೇಳಿ. ಆ ಕೆಲಸ ಆಗಲ್ಲ ಅಂತಲ್ಲ, ಆದರೆ ಕೆಲವೊಂದಷ್ಟನ್ನ ಕೆಲಸನ ಕಟ್ ಮಾಡ್ತಾನೆ. ಅಂದರೆ ಯಾವುದೇ ನೀವು ಕೆಲಸ ಆಗುತ್ತೆ ಅಷ್ಟೊತ್ತಲ್ಲಿ ಆಗೋದಿಲ್ಲ. ಈ ವಿಭಾಗ ಸಂಬಂಧಪಟ್ಟಂತೆ ಇಟ್ಕೊಳ್ಳಿ. ಈ 10ನೇ ಮನೆಗೆ ರಾಹು ಪ್ರವೇಶ ಆಗಿದ್ದರಿಂದ, ಅಂದರೆ ಅಲ್ಲಿ ಗೋಚರ ಆಗೋದ್ರಿಂದ ಈ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಅವನಿದ್ರೆ 4ನೇ ಮನೆಗೆ ಕೇತು ಬಂದ್ಬಿಡ್ತಾನೆ. 4ನೇ ಮನೆ ಏನು ಹೇಳ್ತೀವಿ, ಸುಖ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಕೇತು ಬಂದರೆ ಸುಖ ಭಂಗ ಆಗ್ತದೆ. ಕೇತುಗೆ ತಲೆ ಇಲ್ಲ, ರಾಹು ತಲೆ, ಕೇತು ಬಾಲ. ತಲೆ ಇಲ್ಲದವ್ರು ಏನಾಗುತ್ತೆ, ವಾದ ವಿವಾದಗಳು ನಡೀತದೆ, ಚರ್ಚೆಗಳು ನಡೀತದೆ, ಒಬ್ಬರದೊಬ್ಬರು ಅರ್ಥ ಆಗಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತದೆ. ಅಂದರೆ ನೀವು ಏನು ಹೇಳ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಹೇಳ್ತೀನಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವ ಅನ್ನೋದು ಆಮೇಲೆ. ಹಾಗಾಗಿ ಆ ಥರ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ. ಸುಖ ಸ್ಥಾನ ಅಂತಂದ್ರೆ ಒಂದಿನ ನಾವು ವಾಹನ ಸುಖವನ್ನು ನೋಡಬೇಕು, ಆಮೇಲೆ ತಂದೆ ತಾಯಿಯ ಸುಖ, ಆಮೇಲೆ ಆರ್ಥಿಕ ಸಂಪತ್ತು, ಆಮೇಲೆ ಗ್ರಹ ಸುಖ, ಮನೆ, ಇವೆಲ್ಲವನ್ನು ಕೂಡ ನಾವು ಸುಖಭಾವದಲ್ಲಿ ನಾವು ಚಿಂತನೆ ಮಾಡುವಾಗ ತಾಯಿಯ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಯಾಕೆ ಅಂತಂದ್ರೆ ಕೇತು ಬರೋದ್ರಿಂದ 4ನೇ ಮನೆಗೆ. ಮತ್ತು 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸದಲ್ಲಿ ಉದ್ಯೋಗದ ಅಡಚಣೆ, ಒಂದು ಉದ್ಯೋಗದಲ್ಲಿ ಅಡಚಣೆ ಆಯಿತು, ಆರ್ಥಿಕ ಸಂಕಷ್ಟಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಪ್ರಮೋಷನ್ಗೆ 2 ವರ್ಷದಿಂದಾನು ಕಷ್ಟಪಡ್ತಾ ಇರ್ತಾರೆ, ಎಲ್ರಿಗೂ ಆಗಿರುತ್ತೆ, ನಮ್ಮ ಜೊತೆಗಿರೋರಿಗೆಲ್ಲ ಪ್ರಮೋಷನ್ ಆಗಿರುತ್ತೆ, ಅದು ನಮ್ಮ ಹತ್ರ ಆಗಿರಲ್ಲ. ಅಂಥ ಸಂದರ್ಭ ಇದೆ. ಅದೀಗ ಹೋಲ್ಡ್ ಆಗುವಂಥ, ಅಂದರೆ ಸ್ವಲ್ಪ ನಿಧಾನ ಆಗುವಂಥ ಯೋಗ ಫಲ ಕೂಡ ಬರುತ್ತೆ. ಇನ್ನೊಂದು ನಾವು ಹೇಳಬೇಕು, ಈ ವೃಷಭ ರಾಶಿಗೆ ಗುರುಬಲ ಇದೆ ಅಂತ ನಾವು ಹೇಳ್ತೀವಿ. ಗುರುಬಲ ಇದ್ರೂ ಕೂಡ ಈ ರಾಹು, ಈ ಕೇತುಗಳಿದಾರಲ್ಲ, ಅವ್ರದ್ದಾಗಿರ್ತಕ್ಕಂಥ ಫಲವನ್ನು ಸಾಮಾನ್ಯ ಒಂದು 65% ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅವ್ರ ಫಲವನ್ನು ಅವ್ರು ಕೊಡ್ತಾರೆ. ಆಗ ಇಲ್ಲಿ ಏನು ಕಾಂಪ್ಲಿಕೇಶನ್ ಆಗುತ್ತೆ ಅಂದರೆ, ಈ ವೃಷಭ ರಾಶಿ 2ರಲ್ಲಿ ಗುರುಬಲ ಇದ್ರೂ ಕೂಡ ಗುರು ದೃಷ್ಟಿ ರಾಹುನ ಮೇಲೆ ಬೀಳ್ತದೆ. ಹಾಗಾಗಿ ಮತ್ತೆ ರಾಹುನು ಕೂಡ ಕುಂಭದಲ್ಲಿ ಇರೋದ್ರಿಂದ, ಕುಂಭರಾಶಿಗೆ ಗುರು ಒಳ್ಳೆಯವನೇ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆವಾಗ ಒಂದು 65% ರಾಹುನ ಫಲ ಬರುತ್ತೆ, ಒಂದು 35% ಅದು ನಿಷ್ಕ್ರಿಯ ಆಗ್ತದೆ, ಅಂದರೆ ಕೆಟ್ಟ ಫಲಗಳು ಕಡಿಮೆ ಆಗುತ್ತೆ ಅಂತ. ಈ ರೀತಿಯಲ್ಲಿ ನಾವು ಒಂದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಹೋದಾಗ ನಮಗೆ ಕೆಲಸ ಕೊನೆಯ ಹಂತದಲ್ಲಿ ಕಟ್ಟಾಗೋದು, ಅಂದರೆ ಅದು ನಿಂತು ಹೋಗೋದು. ಈಗ ಮದುವೆ ಮಾಡಬೇಕು ಅಂತ ಇರುತ್ತೆ, ಎಲ್ಲ ಎಂಗೇಜ್ಮೆಂಟಾಗಿ ಬ್ರೇಕ್ ಆಗ್ತಕ್ಕಂಥದ್ದು. ಆಮೇಲೆ ಈ ಮದುವೆ ಆದವರಿಗೆ ಈ ದಾಂಪತ್ಯದ ಸ್ವಲ್ಪ ಕಲಹ, ಮನಸ್ತಾಪ ಬರೋದು, ಒಬ್ಬೊಬ್ಬರದ್ದು ಮನಸ್ಥಿತಿ ಒಂದೊಂದು ಥರ, ಅಂದರೆ ಭಿನ್ನಾಭಿಪ್ರಾಯಗಳು ಬರೋದು, ಡಿಫ್ರೆಂಟ್ ಒಪಿನಿಯನ್ಗಳು ಬರೋದು, ಮತ್ತು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಒಳಗಾಗೋದು, ಮಾನಸಿಕವಾಗಿ ಅಸಮಾಧಾನ ಆಗೋದು. ಮತ್ತು ಸುಖ ಸ್ಥಾನದಲ್ಲಿ ಕೇತು ಇರೋದು, ಅವನೇನು ಮಾಡ್ತಾನೆ, ಅನವಶ್ಯಕ ಮನೆಯಲ್ಲಿ ವಾದ ವಿವಾದಗಳು, ಚರ್ಚೆಗಳು ಮಾಡೋದು, ಮತ್ತು ಬ್ಯಾಡದೇ ಇರೋ ವಿಷಯಗಳಿಗೆ ಜಾಸ್ತಿ ಚರ್ಚೆ ಮಾಡೋದು, ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಅದನ್ನು ವಾಪಸ್ ತೊಗೊಳಕ್ಕೆ ಅನವಶ್ಯಕರಗಳೇ ಜಗಳ ಮನಸ್ತಾಪಗಳಾಗೋದು. ಆಮೇಲೆ ಕೆಲವೊಂದಷ್ಟು ಕಾನೂನು ಸಮಸ್ಯೆ ಬರೋದು, ಕಾನೂನು ಸಮಸ್ಯೆಯಿಂದ ಕೆಲವೊಂದಷ್ಟು ಕೋರ್ಟು ಕಚೇರಿ ಈ ಥರ ಅಲೆದಾಡುವಂಥ ಸಂದರ್ಭಗಳು ಬರೋದು. ಮತ್ತು ಆಸ್ತಿ ವಿಚಾರ, ಈಗ 4ನೇ ಮನೆ ಸುಖಸ್ಥಾನ, ಆಸ್ತಿ ಹೇಳ್ತೀವಿ ನಾವು, ಮನೆ ಫ್ಲಾಟು ಖರೀದಿ ಮಾಡಬೇಕಂದ್ರೆ ಸುಖಸ್ಥಾನ ನಾವು ನೋಡಬೇಕು, ಅಂದರೆ ಚತುರ್ಥ ಭಾವವನ್ನು ನೋಡಬೇಕು. ಅಲ್ಲಿ ರಾಹು ದೃಷ್ಟಿ ಇದ್ದು ಕೇತು ಸ್ಥಿತಿ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲ ಆಸ್ತಿ ವಿಚಾರದಲ್ಲಿ ಕೆಲವು ಜನ ತೊಗೊಂಡಿರ್ತಾರೆ, ಅದು ಕೋರ್ಟು ಕಚೇರಿ ಅಲ್ದಾಡುವಂಥದ್ದು, ಕಡೆ ಮನೆ ಕಟ್ಟೋಕ್ಕೆ ಆಗದೇ ಇರೋದು, ಅಂದರೆ ಆಸ್ತಿನ ಡೆವಲಪ್ ಮಾಡೋಕ್ಕೆ ಆಗದೇ ಇರತಕ್ಕಂಥದ್ದು. ಆ ನಂತರದಲ್ಲಿ ನಿಮಗೆ ಇನ್ನೊಂದು ನಾವು ಏನು ಹೇಳಬೇಕು, ವಾಹನದಲ್ಲಿ ಏನಾದ್ರು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಒಂದು ಕ್ಷಣಕ್ಕೆ ನಮಗೆ ಪ್ರಜ್ಞೆ ತಪ್ತದೆ, ಅಂದರೆ ಒಂದು ಕ್ಷಣದಲ್ಲಿ ಏನೋ ನನಗೆ ಆಯಿತು ಗೊತ್ತಾಗಲಿಲ್ಲ, ನಾನು ಹೋಗ್ತಾ ಇದ್ದೆ, ಹಿಂದ್ಗಡೆಯಿಂದ ಬಂದು ಹೊಡೆದ್ಬಿಟ್ರು. ಯಾಕೆ ಅಂತಂದರೆ ನಾವು ತಪ್ಪು ಮಾಡಿರಲ್ಲ, ಆದರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ನಾವು ಒಂದು ಸೈಡಿಗೆ ನಿಂತ್ಕೊಂಡಿದ್ರೆ ಯಾವುದೋ ಒಂದು ವೆಹಿಕಲ್ ಬಂದು ನಮಗೆ ಗುದ್ದಿದ್ರು ಕೂಡ ನಮಗೆ ತಪ್ಪಿರಲ್ಲ, ಆದರೂ ಕೂಡ ಆಸ್ಪತ್ರೆ ನಾವು ಸೇರಬೇಕಾಗತ್ತೆ, ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಹೀಗೆ ಅನಿರೀಕ್ಷಿತ ತೊಂದರೆಗಳು ಬರ್ತಕ್ಕಂಥದ್ದು. ಮತ್ತು ಸಾಮಾನ್ಯವಾಗಿ ಈ ರಾಹು ಕೇತುಗಳ ಫಲಾಫಲಗಳೇ ಹಿಂದಿಂದ ಬರತಕ್ಕಂಥದ್ದು, ಅಂದರೆ ಎದುರುಗಡೆ ಬಂದು ಯಾವುದೂ ಕೆಲಸ ಮಾಡಲ್ಲ, ಅದು ಅನಿರೀಕ್ಷಿತವಾಗಿ ಹಿಂದ್ಗಡೆಯಿಂದ ಹೊಡೆಯೋದು, ಹಿಂದ್ಗಡೆಯಿಂದ ಬೀಳೋದು, ಹಿಂದ್ಗಡೆಯಿಂದ ಪೆಟ್ಟಾಗೋದು. ಮತ್ತು ಬೆನ್ನಿಗೆ ಸಂಬಂಧಪಟ್ಟಂಥ ತೊಂದರೆ, ಅಂದರೆ ಬೆನ್ನು ನೋವು ಬರೋದು, ಸೊಂಟು ನೋವು ಬರೋದು, ಕತ್ತು ನೋವು ಬರೋದು, ಈ ಥರ ಸಮಸ್ಯೆಗಳು. ನಿದ್ದೆ ಕಮ್ಮಿ ಆಗೋದು, ಕಣ್ಣುರಿ ಆಗೋದು, ಕಾಲುರಿ ಆಗೋದು, ಗಂಟ್ಲುರಿ ಆಗೋದು, ಈ ಥರದ್ದು ಒಂದು ಫಲಗಳು ಕೂಡ ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ, ಅದು ಬರುತ್ತೆ. ಮತ್ತು ಆಸ್ತಿ ವಿಚಾರದಲ್ಲೂ ಕೂಡ ಈ ಪಿತ್ರಾಯಿತ ಆಸ್ತಿಗೂ ಸಂಬಂಧಪಟ್ಟಂತೆ ಈ ರಾಹು ಕೇತುಗಳನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗತ್ತೆ. ಹೀಗೆ ತಂದೆಯಿಂದ ಬರ್ತಕ್ಕಂಥ ಆಸ್ತಿ, ತಾತನಿಂದ ಬರ್ತಕ್ಕಂಥ ಆಸ್ತಿ ಇರುತ್ತೆ, ಪಿತ್ರಾಯಿತ ಆಸ್ತಿ. ಈ ಪಿತ್ರಾಯಿತ ಆಸ್ತಿಯನ್ನು ಕೂಡ ನಾವು ರಾಹು ಕೇತುವಿನಿಂದ ನೋಡಬೇಕಾಗುತ್ತದೆ. ಹಾಗಾಗಿ ಹೀಗೆ ಪಿತ್ರಾಯಿತ ಅಂದರೆ ತಂದೆಯ ಕಡೆಯ ಆಸ್ತಿ ಮತ್ತು ನಮ್ಮ ತಾಯಿಯ ಕಡೆಯ ಆಸ್ತಿಯನ್ನು ನಾವು ಕೇತುವಿನಿಂದಾನು ಮತ್ತು ರಾಹುವಿನಿಂದಾನು ನಾವು ಚಿಂತನೆಯನ್ನು ಮಾಡಬೇಕು.
ಅದನ್ನು ನೋಡುವಾಗ ಅಲ್ಲಿ ಆಸ್ತಿ ಪಿತ್ರಾಯಿತ ಆಸ್ತಿ ತೆಗೆದುಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತು ದಯಾದಿಗಳು ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅವ್ರಲ್ಲಿ ಶೇರ್ ಬಂದ್ರೆ ತಂದೆಗೆ ಬರಬೇಕು, ತಂದೆ ಬಂದರೆ ಇವ್ರು ತಗೋಬೇಕು, ಈ ಥರ ಕಾಂಪ್ಲಿಕೇಶನ್ ಕೂಡ ಆಗುತ್ತೆ. ಒಂದು ವೇಳೆ ಕೋರ್ಟು ಕಚೇರಿಲಿದ್ದರೆ ಅದು ಮುಂದೆ ಹೋಗ್ತಾ ಇರುತ್ತೆ, ಇವರಿಗೆ ಈ ಸಮಯದಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ ಈ ಒಂದು ವೃಷಭ ರಾಶಿಯವರಿಗೆ. ಆ ವೃಷಭ ರಾಶಿ ಅಧಿಪತಿ ಶುಕ್ರ ಆದರೂ ಕೂಡ ಇರೋ ಜಾಗ ಸರಿ ಇಲ್ಲದೆ ಇದ್ದಾಗ ಅವ್ರಿಗೆ ನನಗೆ ತೊಂದರೆ ಆದ್ರೆ ಬೇರೆಯವ್ರಿಗೆ ತೊಂದರೆ, ನನ್ನ ತೊಂದರೆ ಸರಿಪಡಿಸ್ಕೊಳ್ಳೋಕೆ ಹೋದ್ರೆ ಅದು ಬೇರೆಯವ್ರಿಗೆ ತೊಂದರೆ ಆಗ್ಬೋದು, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಆ ರಾಹು ಅಲ್ಲಿ ಕುಂಭದಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಅವನು ದಶಮ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ. ಮತ್ತು 4ನೇ ಮನೆಯಲ್ಲಿರ್ತಕ್ಕಂಥವನು ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ತನ್ನ ತಾಯಿ ಆರೋಗ್ಯ, ಅಣ್ಣ ತಮ್ಮಂದಿರ ಸಮಸ್ಯೆಗಳು, ಕೋರ್ಟು ಕಚೇರಿ ವ್ಯಾಜ್ಯಗಳು, ಆಸ್ತಿ ವಿಚಾರಗಳಲ್ಲಿ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗ್ತವೆ. ಮತ್ತು ಇನ್ನು ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಸಿಂಹರಾಶಿ ಕೇತು ಅಷ್ಟು ಕೆಟ್ಟದ್ದು ಅಲ್ಲದೆ ಇದ್ರೂ ಕೂಡ ಈ ರಾಹು ಕೇತುಗಳಿಗೆ ಸಿಂಹ ಮತ್ತು ಕಟಕ ಕೆಟ್ಟದ್ದು ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಇವರು ಅಮೃತಪಾನ ಮಾಡುವಾಗ ಅವರು ರಾಹು ಕೇತುಗಳು ಮುಂಚೆ ರಾಕ್ಷಸರಾಗಿರ್ತಾರೆ. ಅವರು ಅಮೃತಪಾನವನ್ನು ಮಾಡುವಾಗ ಅವರನ್ನು ನೋಡಿದ್ದೇ ರಾಹು ಕೇತುಗಳು, ಸೂರ್ಯಚಂದ್ರರು ಇವ್ರನ್ನ ಅಮೃತಪಾನವನ್ನು ಮಾಡೋದು ನೋಡಿ ಇವರು ಅಮೃತಪಾನ ಮಾಡ್ತಾ ಇದ್ದಾರೆ, ರಾಕ್ಷಸರು ದೇವತೆಗಳ ರೂಪದಲ್ಲಿ ಬಂದಿದ್ದಾನೆ ಅಂತ ಮಹಾವಿಷ್ಣುವಿಗೆ ಹೇಳಿದ ಮೇಲೆ ಸುದರ್ಶಚಕ್ರದಿಂದ ವಿಷ್ಣುವು ಅವರನ್ನ ಕತ್ತನ್ನು ಕತ್ತರಿಸಿದ ಮೇಲೆ ರಾಹು ತಲೆ ಕೇತು ಬಾಲ ಆ ರೀತಿ ಅವ್ರಿಗೊಂದು ಅವ್ರಿಗೆ ತಲೆನ ಬಾಲನ ಕೊಟ್ಬಿಟ್ಟು ಅವರನ್ನು ಒಂದು ಶಾಶ್ವತವಾಗಿ ಅವ್ರು ಉಳಿದ್ರು, ಚಿರಂಜೀವಿಗಳಾದರು. ಆ ಒಂದು ಕಾರಣದಿಂದ ಅವ್ರಿಗೆ ನನ್ನ ಕಂಡಿಡಿದವ್ರು ಇವರು ಅಂತೇಳಿ ಸೂರ್ಯಚಂದ್ರಿಗೂ ಕೂಡ ನೋಡಿದ್ರೆ ರಾಹು ಕೇತುಗಳು ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಅವ್ನು ಇರೋದು ಯಾರ ಮನೆಯಲ್ಲಿ? ಕೇತು ಇರೋದು ಸೂರ್ಯನ ಮನೆ ಭಾವದಲ್ಲಿ, ಅಂದರೆ ಸಿಂಹರಾಶಿಯಲ್ಲಿ. ಹಾಗಾಗಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಅಡಚಣೆ ಇದೆ ಅಂತ ಹೇಳಬೇಕು. ಸಿಂಹರಾಶಿಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ? ಸಿಂಹರಾಶಿಯಲ್ಲಿ ಕೇತು ಇದ್ದಾಗ ರಾಜಕೀಯವಾಗಿ ಸ್ವಲ್ಪ ತೊಂದರೆ ಆಗ್ತದೆ. ಕಾರಣ ಏನೆಂದರೆ ರಾಜಗ್ರಹ, ರವಿ ರಾಜಗ್ರಹ. ಆ ಮನೆಯಲ್ಲಿ ಕೇತು ಇದು ರಾಹು ದೃಷ್ಟಿ ಬಿದ್ದಾಗ ರಾಜಕೀಯದಲ್ಲಿ ಬೆಳೆಯುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗೋದು. ಮತ್ತು ಕೆಲವೊಂದಷ್ಟು ಅಡಚಣೆ ಅಂತಂದರೆ ವ್ಯಾವಹಾರಿಕವಾದ ಅಡಚಣೆ, ಕೆಲವು ಆರ್ಥಿಕ ಅಡಚಣೆಗಳು, ಕೆಲವು ಅಪವಾದಗಳು ಬರೋದು, ಈ ಥರ ಆಗುವ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಸಾಮಾನ್ಯವಾಗಿ ರಾಹು ಕೇತು ಹೊಂದಿರ್ತದೆ. ಗುರುಬಲ ಇರೋದ್ರಿಂದ ಅವರು ನಾವು ಆ್ಯಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಬರೀ ನಾವು ಇಲ್ಲಿ ಕೆಟ್ಟದ್ದನ್ನೇ ಹೇಳ್ತಾ ಹೋಗೋಕ್ಕಾಗಲ್ಲ, ಇಲ್ಲಿ ಒಳ್ಳೆಯದಿದ್ದದ್ದು ನಾವು ಹೇಳಬೇಕಾಗ್ತದೆ. ಗುರುಬಲ ಇರೋದ್ರಿಂದ ಅವ್ರಿಗೆ ಸಾಮಾನ್ಯ ಒಂದು 60-60% ರಾಹು ಕೇತುಗಳು ಫಲ ಬರುತ್ತೆ. ಒಂದು 35% ಗುರುಬಲದಿಂದ ಅವರಿಗೆ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಶನಿನೂ ಕೂಡ ನಾವು ನೋಡಬೇಕಾಗುತ್ತೆ. ಕರ್ಮೋತ್ಫಲ, ನಾವು ಎಷ್ಟೇ ಪೂರ್ವಾಜಿತ ಕರ್ಮ ಇದ್ದರೂ ನಾವು ಇವಾಗ ಮಾಡಿದ್ದು ಒಂದಷ್ಟಿರುತ್ತೆ. ನಾವು ಹೆಂಗೆ ನಡ್ಕೋತೀವಿ, ನಾವು ಯಾವ ರೀತಿ ನಾವು ಇದ್ದೀವಿ, ನಮ್ಮ ಪರಿಸ್ಥಿತಿ ಪರಿಸರದಲ್ಲಿ ಇದ್ದೀವಿ ಅನ್ನೋದು ಕೂಡ ನಾವು ನಡ್ಕೊಳ್ಳೋ ರೀತಿಗೆ ಅದು ಇನ್ಕ್ಲೂಡಿಂಗ್ ಅದು ಸೇರ್ಕೊಳ್ತದೆ. ಆ ಕಾರಣದಿಂದ ನಾವು ಶನಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಶನಿ ಏಕಾದಶ ಸ್ಥಾನದಲ್ಲಿದೆ, ರಾಶಿಯ ಲಾಭದಲ್ಲಿದೆ. ಹಾಗಾಗಿ ಶನಿವತ್ತು ರಾಹು ಕುಜವತ್ತು ಕೇತು ಅಂತ ನಾವು ಅದನ್ನು ಕೆಲವು ಸಮಯದಲ್ಲಿ ನಾವು ತಗೋಬೇಕಾಗ್ತದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ರಾಹುಕೇತು ಬದಲಾವಣೆ, ಅದರ ಜೊತೆಗೆ ಗುರು ಹಾಗೂ ಶನಿ ಗ್ರಹಗಳ ಪ್ರಭಾವದಿಂದಾಗಿ ಈ ವೃಷಭ ರಾಶಿಯವರ ಶುಭ ಅಶುಭ ಫಲಗಳು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.